ಎಲ್ಲಿಂದ ಹೋದ್ರೆ ಮಸ್ಜಿದ್ ತಗೋ ಬರೋದು 1 ಗಂಟೆ ಟೈಮ್ 3 ಗಂಟೆ ಟೈಮು ಟಮಟೆ ಹೊಡೆಯೋದು ಬರೀ ನಮಾಜಿ ಟೈಮ್ಗೆ ಅಸರು ಮಗರೀಬು ಅದು ನಮ್ಮ ಹುಡುಗರು ನೋಡಿ ಸಾಕಾಗ್ಬಿಟ್ಟು ಈ ಥರ ಮಾಡಿದ್ರೇ ನಾವು ಒಪ್ಕೋತೀವಿ ತಪ್ಪಿದೆ ಅಂತ. ಅವ್ರ ಜನ ಏನು ತಪ್ಪು ಮಾಡಿಲ್ಲ ಅಂತೆ, ನಮ್ಮವ್ರಂತ ಕಲ್ಲು ಹೊಡೆದಿರೋದು ಅವರೇ ಹೊಡೆದಿರೋದು ಎಲ್ಲ ಔಸ್ಕೊಂಡಿ ಅವರೇ ಪ್ಲಾನ್ ಮಾಡಿರೋದೆಲ್ಲ ಮಾಡ್ಬಿಟ್ಟು ನಮ್ಮ ಜನ ಮೇಲೆ ಹಾಕ್ತಾರದು. ಈ ಡಿಜೆ ತಗೋ ಹೋಗ್ದೇ ಯಾರ ಕಣಗೆ ನಾವು ಹೇಳಿಲ್ಲ. ಇವ್ರು ಇಲ್ಲಿ ಬಂದು ಹೊಡಿತಾರಲ್ಲ, ನಾವು ಅವ್ರ ದೇವಸ್ಥಾನ ತಗೋಗಿ ನಾವು ಹೊಡಿತಾ ಇಲ್ವಲ್ಲ, ಬರೀ ಇದು ಗಣೇಶ ಬಿಡೋ ನೆಪದಲ್ಲಿ ಒಂದು ಹಿಂದೂ ಮತ್ತೆ ಮುಸ್ಲಿಂ ನಡುವೆ ಜಗಳ ತಂದಾಕುವಂತ ಪಿತೂರಿಯನ್ನ ಮಾಡಿದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಪಿತೂರಿ ಮಾಡ್ತಾ ಇದ್ದು ಅವರು ಮಸ್ಜಿದಿಗೆ ಕಲ್ಲು ಹಸ್ತಾರದು ಅದು ಕ್ಯಾಮ್ರಾದಲ್ಲಿ ಇದ್ದಾರೆ. ಅವ್ರಿಗೆ ಯಾರಿಗೂ ಒಬ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವರು ಪ್ರತಿಯೊಂದು ನಮ್ಮ ಜನಗಿನೇ ಅರೆಸ್ಟ್ ಮಾಡಿರೋದು. ಹಿಂದೂ ಮುಸ್ಲಿಂ ಅನ್ನೋರು ಒಂದು ಅಣ್ಣ ತಮ್ಮಂದ್ರ ತರ ಇದ್ರು, ಇವಾಗ ಹೊಡೆದಾಕ್ತಂಗ ಆಗಿದೆ ಈ ಒಂದು ಘಟನೆ ನಡೆದ ಮೇಲೆ. ನಮ್ಮಿಂದ ಅವ್ರಿಗೆ ಪ್ರೀತಿನೇ ಇದೆ, ವಿಶ್ವಾಸನ ಹಂಗೆ ಮಡಗಿದ್ದೀವಿ. ಅವರು ಬ್ಯಾರವ್ರ ಮಾತು ಕೇಳ್ಕೊಬಿಟ್ಟು ಒಂಥರ ಇವ್ರು ಆಗ್ಬಿಟ್ಟಿರೋದು. ಅಕ್ಕಪಕ್ಕ ಇರೋದು ನಾವು ಪ್ರೀತಿಯಿಂದಾನೇ ಇದ್ದೀನಿ, ಈ ಗಂಡನೇ ಪ್ರೀತಿನೇ ಇದ್ದೀನಿ. ಅವರು ಯಾರು ಮಾತು ಕೇಳ್ಕೊಬಿಟ್ಟು ಹಿಂಗೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ಹಿಂದೂಗಳನ್ನ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ, ಎಲ್ಲ ಮುಸ್ಲಿಮರನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳಿಲ್ಲ. ಅವ್ರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ. ಅವ್ರಿಗೆ ಮಾಡಬೇಕಾಗಿತ್ತು. ಮಸ್ಜಿದು ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕೋರೆ. ಆಮೇಲೆ ನಿನ್ನೆ ಅಲ್ಲಿ ಹೋಗಿ ಬೇಕಾಬೇಕಂತ ಅವ್ರು ತುಂಬಾ ಜನ ಬಂದು ಎಲ್ಲ ಹಲ್ಲೆ ಮಾಡಿ ನಮ್ದು ಬೋಟ ಇತ್ತು. ನಮಸ್ಕಾರ ವೀಕ್ಷಕರು, ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ RR ನಗರದಲ್ಲಿದ್ದೇವೆ. ನಿನ್ನೆ ನಡೆದಂತಹ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಅದರ ಕುರಿತಂತೆ ಇಲ್ಲಿ ಇರತಕ್ಕಂತಹ ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಬನ್ನಿ ಈ ಘಟನೆ ಕುರಿತು ಅವ್ರು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ, ನಿನ್ನೆ ಆಗಿರೋ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಮೇಡಮ್ ತಪ್ಪು ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಇಬ್ಬರಿಂದ ಆಗಿದೆ ತಪ್ಪು. ಏನಂದ್ರೆ ಒಂದು ದಿವಸ ಕೇಳಿದ್ರು ಹುಡುಗರು ನಮ್ಮದು, 2 ದಿವಸ ಕೇಳಿದ್ರು. ಡೈಲಿ ಮೇಡಮ್ ನಾವು ಮೀಲಾದ್ ಮಾಡ್ತಾ ಇಲ್ಲ ಅಂತ ಇಲ್ಲ, ಒಂದೇ ದಿವಸ ಮಾಡೋದು. ಪೂರ್ತಿ ಇಂಡಿಯಾ ಇರಲಿ ಕರ್ನಾಟಕ ಇರಲಿ ಒಂದೇ ದಿವಸಕ್ಕೆ ನಾವು ಕ್ಲಿಯರ್ ಮಾಡಿಬಿಡ್ತೀವಿ. ನಮಗೇನು ಡಿಜೆ ಕೊಟ್ಟಿಲ್ಲ, ಏನು ಮಾಡಿಲ್ಲ, ನಮಗೇನೆ ಸೈಲೆಂಟಾಗಿ ಮಾಡಿದ್ರು, ಕ್ಲಿಯರ್ ಮಾಡಿದ್ರು. ಇವರು ಡೈಲಿ ರಸ್ತೆಗಳು ಇದೆ ತಗೊಳ್ಳೋಕ್ಕಾಗಿ ಗಣೇಶ ಇವ್ರಿಗೆ ಬರೀ ಮಸ್ಜಿದ್ ತಗೋ ಬರೋದು, ಎಲ್ಲಿಂದ ಹೋದ್ರೆ ಮಸ್ಜಿದ್ ತಗೋ ಬರೋದು 1 ಗಂಟೆ ಟೈಮ್ 3 ಗಂಟೆ ಟೈಮು ಟಮಟೆ ಹೊಡೆಯೋದು ಬರೀ ನಮಾಜಿ ಟೈಮ್ಗೆ ಅಸರು ಮಗರೀಬು ಇಶಾ ಟೈಮ್ಗೆ ಬಂದು ಹೊಡೆಯೋದು ತುಂಬ ಜಾಸ್ತಿ. 1 ಅವರ್ ಇಟ್ಕೋತಾರೆ ಅವರು. ಅದು ನಮ್ಮ ಹುಡುಗರು ನೋಡಿ ಸಾಕಾಗ್ಬಿಟ್ಟು ಈ ಥರ ಮಾಡಿದ್ರೇ ನಾವು ಒಪ್ಕೋತೀವಿ ತಪ್ಪಿದೆ ಅಂತ. ತಪ್ಪು ಇಬ್ಬರಿಂದಾನೇ ಆಗಿದೆ, ತಪ್ಪಿದೆ ಅಂತ ಅವರು ನಮ್ಮದು ಬೋಟೆ ಎಲ್ಲ ತಗೋಬಿಟ್ಟು ಕಾಲಿನಲ್ಲಿ ಇದು ಮಾಡಿಬಿಟ್ಟು ಬೆಂಕಿ ಎಲ್ಲ ಹಾಕಿ ಹಚ್ತಾ ಇದ್ದಾರೆ. ಈ ಥರ ಎಲ್ಲ ತಪ್ಪಿದೆ ಇಲ್ಲ ಹೇಳಿ ನೀವೇ ಬೇಕಂದರೆ. ಮೇಡಮ್ ಇದು ಒಂದು ಘಟನೆ ಎಲ್ಲಿಂದ ಪ್ರಾರಂಭ ಆಯಿತು ಮೇಡಮ್? ಮೊದಲೇ ಎಲ್ಲಿಂದ ಪ್ರಾರಂಭ ಆಗಿದ್ದು? ನಾವು ಎಲ್ಲ ಒಳಗಡೆನೇ ಇದ್ದರು, ಯಾರಿಂದ ಆಗಿದೆ ಅಂತ ಯಾರೂ ನೋಡಿಲ್ಲ. ಅವರು ಡಿ ಜೆ ಹಾಕೊಂಡು ಇಲ್ಲಿಂದ ಬಂದರು. ಅವರು ಹೆಂಗಸರು ಎಲ್ಲ ಮನೆ ಒಳಗಡೆ ಇದ್ರು. ಡೈಲಿ ಕೂತ್ಕೋದ್ರೂ ಇಲ್ಲಿ ಜೆಂಟ್ಸ್ ಬಾಯ್ಸ್ ಎಲ್ಲ ಕೂತ್ಕೋತಾರೆ ಟೀ ಕುಡ್ಕೊಳಕ್ಕೆ. ಯಾಕಂದರೆ ಕೆಲಸದಿಂದ ಬರ್ತಾರಲ್ಲ, ಬೇಜಾರಾಗಿ ಕೂತ್ಕೋತಾರೆ ಅವರು ನೋಡ್ಬಿಟ್ಟು ಯಾರಿಂದ ಆಗಿದೆ ಅಂತ ಹೇಳಿದ್ರೆ ನಮ್ಮಿಂದಾನೇ ಆಗಿರೋದು ಅಂತ ಹೇಳ್ತಾ ಇರೋದು ಅವರು. ಇವರು ಸುಮಾರಿಂದ ದಿವಸನೇ ಮಾಡ್ತಾಯಿದ್ದಾರೆ. ನಮ್ಮ ಅಪ್ಪಂದು ರೋಡ್ ಇಲ್ಲ, ಯಾರಪ್ಪಂದು ರೋಡ್ ಇಲ್ಲ, ಇದು ಗೋರ್ಮೆಂಟ್ದೇ ರೋಡ್ ಇದು. ಈಗ ಇವರು ಸಾವುಗೆ ಟಮಟೆ ತಗೋ ಹೋಗಿದ್ರೇ ಅಲ್ಲಿಂದ ತಗೋ ಹೋಗಿದ್ರೆ ನಾವು ಹೋಗಬೇಡ ಅಂತ ಏನು ಕಾರಣಕ್ಕೆ ಇವ್ರಿಗೆ ಹೇಳಿಲ್ಲ. ಈ ಡಿಜೆ ತಗೋ ಹೋಗಿದ್ರೇ ಯಾರ ಕಾರಣಕ್ಕೆ ನಾವು ಹೇಳಿಲ್ಲ. ಇವ್ರು ಇಲ್ಲಿ ಬಂದು ಹೊಡಿತಾರಲ್ಲ, ನಾವು ಅವ್ರ ದೇವಸ್ಥಾನ ತಗೋಗಿ ನಾವು ಹೊಡಿತಾ ಇಲ್ವಲ್ಲ, ಬರೀ ಇದು ಕಟ್ಟಿದಾರದು. ಯಾವಾಗಿಂದ ಕಟ್ಟಿದ್ದಾರೆ ಮಸ್ಜಿದು ಆವಾಗಿಂದ ಇವರು ಇದು ಮಾಡಿರೋದು. ಈಗ ನಮ್ಮನಲ್ಲಿ ಫೈಟಿಂಗ್ ಆಗ್ತಾರೆ. ಇದು ಗಣೇಶದಿಂದ ಮಸ್ಜಿದಿಂದ ಹೊಡೆದಿರೋದಂತ ಇವರು BJP ಕಾಂಗ್ರೆಸ್ಗೆ ಎಲ್ಲ ಹೊಂಟೋಗ್ಬಿಟ್ಟಿದ್ದಾರೆ. ಈಗ ಏನು ಆಗ್ತದೆ ತೀರ್ಮಾನ ನೋಡೋಣ 3 ಗಂಟೆ. ಎಲ್ಲೋ ಒಂದ್ ಕಡೆ ಹಿಂದೂ ಮುಸ್ಲಿಂ ಅನ್ನೋರು ಒಂದು ಅಣ್ಣ ತಮ್ಮಂದ್ರ ತರ ಇದ್ರು, ಇವಾಗ ಹೊಡೆದಾಕ್ತಂಗ ಆಗಿದೆ ಈ ಒಂದು ಘಟನೆ ನಡೆದ ಮೇಲೆ. ಇಲ್ಲಿ ಮೇಡಮ್ ಅವರು ತಪ್ಪು ತಿಳ್ಕೊಂಡಿರೋದು. ನಾವು ಈ ಥರನೇ ನಮ್ಮಿಂದ ಅವ್ರಿಗೆ ಪ್ರೀತಿನೇ ಇದೆ, ವಿಶ್ವಾಸನ ಹಂಗೆ ಮಡಗಿದ್ದೀವಿ. ಅವರು ಬ್ಯಾರವ್ರ ಮಾತು ಕೇಳ್ಕೊಬಿಟ್ಟು ಒಂಥರ ಇವ್ರು ಆಗ್ಬಿಟ್ಟಿರೋದು. ಅವ್ರು ಇನ್ನೂ ಇದು ಮಾಡಿದ್ರೇ ಈಗ ನನ್ನೇ ಲಾಠಿ ಚಾರ್ಜ್ ಆಗಿದೆ, ಅವ್ರಿಗೆ ಹೊಡೆದಿರೋದಂತ ನಾವು ಹೋಗಿ ಬಂದರು. ಯಾಕಂದರೆ ನಾವು ಈಗ ನಮ್ಮ ಒಂದೊಂದು ಬೀದಿನಲ್ಲಿ ಮುಸ್ಲಿಂ ಜನ ಇಬ್ಬರು ಇದ್ದಾರೆ, ಮನೆ ತಗೊಳ್ಳಿ ಅವರೇ ಜಾಸ್ತಿ ಜನ ಇದ್ದಾರೆ ಅಂತ ನಾವು ಇದು ಮಾಡಲ್ಲ. ಅಕ್ಕಪಕ್ಕ ಇರೋದು ನಾವು ಪ್ರೀತಿಯಿಂದಾನೇ ಇದ್ದೀನಿ, ಈ ಗಂಡನೇ ಪ್ರೀತಿನೇ ಇದ್ದೀನಿ. ಅವರು ಯಾರು ಮಾತು ಕೇಳ್ಕೊಬಿಟ್ಟು ಹಿಂಗೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಮೇಡಮ್. ಅವರೇ ಮಾಡಿರೋದವರು ಎಲ್ಲೆಲ್ಲೋ ಇದ್ದಾರೆ, ಇವರು ತಿನ್ಕೊ ಬರ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಮದ್ದೂರಿನ ಜನತೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಬೇರೆ ಎಲ್ಲಿಂದಲೋ ಬಂದು ಈ ತರ ಒಂದು ಹಾವಳಿ ಮಾಡಿದ್ದಾರೆ, ಹಾಳು ಮಾಡಿದ್ದಾರೆ ಅನ್ನೋ ಒಂದು ಇದನ್ನ ಹೇಳ್ತಾ ಇದ್ದಾರೆ. ಆಗಿರೋದು ಅಷ್ಟೇ. ಇದು ಇನ್ನೇನಂದ್ರೆ ಚನ್ನಪಟ್ಟಣದಿಂದಾನೇ ಬಂದಿದ್ದಾರೆ, ಹಳ್ಳಿಯಿಂದ ಅವರು ಕರ್ಸ್ಕೊಯ್ತಾರೆ. ನಮ್ಮ ಜನ ಯಾರೂ ಒಬ್ಬರು ಬಂದಿಲ್ಲ ಮೇಡಮ್. ಅವರೇ ಮಂಡ್ಯದಿಂದನೇ ಬಂದಿಲ್ಲ, ಚನ್ನಪಟ್ಟಣ ಎಲ್ಲಿಂದಾನೇ ಒಬ್ಬರು ಬಂದಿಲ್ಲ ಇವ್ರಿಗೆ ಕಲ್ಲು ಹೊಡೆಯೋಕ್ಕೆ. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಮಸ್ಜಿದಿ ಮೇಲೆ ಕಲ್ಲು ಮಳ್ಕೊಂಡು ಇವ್ರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಕಾರಣಕ್ಕೆ ನಾವು ಇವ್ರಿಗೆ ಹಲ್ಲೆ ಮಾಡಿಲ್ಲ ಮೇಡಮ್. ಅವರೇ ಏನು ಕಾರಣಕ್ಕೆ ಮಾಡಿಲ್ಲ. ಈಗ ದೇವಸ್ಥಾನ ಅದು ಏನಾದ್ರು ಹಬ್ಬ ಮಾಡಿದ್ರೇ
ಅಲ್ಲಿ ತಕೋ ಹೋಗಿ ಬರೀ ಸಾಯಂಕಾಲ ಟೈಮೇ ನಮಾಜಿ ಮಾಡ್ತಾರಲ್ಲ ಆ ಥರ ಫುಲ್ ಜೋರಾಗಿ ಮಾಡ್ತಾರೆ. ಈಗ ರಾಜ್ಯ ಸರ್ಕಾರ ಡಿಜೆ ಹಾಕೋದನ್ನ ಬ್ಯಾನ್ ಮಾಡಿದ್ರು, ಆದ್ರೂ ಸಹ ಇಲ್ಲಿ ಡಿಜೆ ಪ್ಲೇ ಮಾಡಿದ್ರಾ? ಡಿಜೆ ಮಾಡಿದ್ರು, ಅವರು ಪಕ್ಕಾ ಮಾಡಿದ್ರು. ಅವ್ರು ಮಾಡ್ಕೊಂಡು ಸಾಯಂಕಾಲ ನಮಾಜಿ ನಡೀತಾ ಇದ್ರು, ಆವಾಗ ಪಕ್ಕಾ ಮಾಡ್ಕೊನೆ ಅವ್ರು ಬಂದಿರೋದು. ನಾವು ಏನು ಡಿಜೆ ನಮಗೆ ಕೊಟ್ಟಿಲ್ಲ, ನಾವು ಬಾರ್ವಿ ಮಾಡಿದ್ರಲ್ಲ, ಮೀಲಾದ್ ಮಾಡಿದ್ರಲ್ಲ, ನಮಗೆ ಡಿಜೆ ಕೊಟ್ಟಿಲ್ಲ, ಇವ್ರಿಗೆ ಹೆಂಗೆ ಕೊಟ್ಟಿರಲ್ಲ ಅಂತ ನಾವು ಅವ್ರು ಡಿಜೆ ಹಾಕೊಳ್ಳೋದ್ರೆ ನಾವು ಜಗಳ ಮಾಡೋಕೆನೆ ನಾವು ಹೋಗಿಲ್ಲ ಮೇಡಮ್. ಇನ್ನೇನಂದ್ರೆ ಟೋಪಿ ತೆಗಿತೀವಿ, ಬುರ್ಕಾ ತೆಗಿತೀನಿ ಅಂದರೆ ಅದೆಲ್ಲ ತಪ್ಪಲ್ವಾ? ಈಗ ಫೈಟಿಂಗ್ ಆಯಿತು ಮೇಡಮ್ ಅವರೇ, ನಾವು ಒಪ್ಕೋತೀವಿ, ಇಲ್ಲ ಅಂತ ಇಲ್ಲ. ಈಗ ನಾವು ಹೆಂಗಸರು ಈಚೆ ಹೋಗ್ತೀವಿ, ಆ ಕಡೆಯಿಂದ ಬರ್ತೀವಿ, ಬರೀ ಅವರು ಹೆಂಗಸರು ನೋಡ್ಕೊಂಡು ಬೈಯೋದು ಎಲ್ಲ ತಪ್ಪಲ್ವಾ? ಹೇಳಿ, ತಪ್ಪಿದೆ ಇಲ್ಲ ಮೇಡಮ್? ಈ ಘಟನೆ ಬಗ್ಗೆ ಇಲ್ಲಿ ಒಂದು ಚರ್ಚೆ ಆಗ್ತಾ ಇರೋದು ಅಂತಂದ್ರೆ, ಇಲ್ಲಿ ಮಕ್ಕಳಿಂದ ಹಿಡಿದು ಒಂದು ಮಹಿಳೆಯವರೆಗೂ ಲಾಠಿ ಚಾರ್ಜ್ ಆಗಿದೆ ಅಂತ ಹೇಳ್ಬಿಟ್ಟು, ನಿಮ್ಮ ಕಡೆಯವ್ರಿಗೂ ಸಹ ಲಾಠಿ ಚಾರ್ಜ್ ಆಯ್ತಾ ಮೇಡಮ್? ಇಲ್ಲ ಅವ್ರ ಕಡೆಗೇನೆ ಆಗಿರೋದಿಲ್ಲ, ಅವರೇ ಹೋಗಿರೋದಲ್ಲ, ಎಲ್ಲ ನಮ್ಮ ಕಡೆಯವ್ರು ಯಾರು ಹೋಗಿಲ್ಲ. ಇಲ್ಲಿ 6 ಗಂಟೆಗೆ ಗಣೇಶ ತಕೊಂಡು ಹೋಗೋದು ಇಲ್ಲಿಂದ. ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾವು ನೋಡ್ತೀನಿ, ಅವ್ರದ್ದು ನಾರಾಗಲಿ ನಮ್ದು ನಾರ ಎಲ್ಲ ನಿಂತ್ಕೊಂಡು ನಾವು ನೋಡ್ತೀನಿ. ತಕೊಂಡು ಹೋದಲ್ಲ ನಾವು ಮನೆಗೆ ಬಂದ್ಬಿಟ್ಟೆ. ಆಮೇಲೆ ಮಸೀದಿ ಹತ್ರ ಹೋಗೋದಂತೆ. ಹೋಗಿ ಸುಮಾರು ಹೊತ್ತು ಅವ್ರು ಹೇಳ್ತಾರೆ, ನಾವು ಏನೂ ಡ್ಯಾನ್ಸ್ ಮಾಡಿಲ್ಲ, ನಾವು ಏನು ಕುಣಿಲಿಲ್ಲ, ನಾವು ಸುಮ್ಗೆ ಹೋಗ್ತಾಯಿದ್ರು, ಇವರೇ ಕಲ್ಲು ಎಸ್ತಿದ್ರು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಬೇಕಂತ ಅಲ್ಲಿ ಪಕ್ಕ ನಿಂತ್ಕೊಂಡು ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಸೌಂಡ್ ಜಾಸ್ತಿ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ನಮ್ಮ ಜನನೇ ನಿಂತಿದ್ದು, ಇಲ್ಲ ಅಂತ ಇಲ್ಲ, ಹುಡುಗರು ನಿಂತಿರ್ತಾರೆ ಅಲ್ಲಿ ಹೋಟ್ಲ್ ಪಕ್ಕ ಎಲ್ಲ. ಆಮೇಲೆ ಅದು ಯಾರು ಕಲ್ಲು ಎಸ್ತಾರೋ ಗೊತ್ತಿಲ್ಲ ಮೇಡಮ್, ಮೇಲಿಂದ ಕಲ್ಲು ಬಂದಿರೋದು. ಅವ್ರ ಜನ ಎಸ್ತಾರೋ ನಮ್ಮ ಜನ ಎಸ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಲ್ಲು ಬಂದೈತೆ, ಗಣೇಶಗೆ ಹೊಡೆದ್ರು ಅಂತ ಹೇಳ್ತಾವ್ರೆ. ಇವ್ರು ಏನು ಮಾಡ್ತಾರೆ, ಅವ್ರ ಜನ ಏನು ತಪ್ಪು ಮಾಡಿಲ್ಲ ಅಂತೆ, ನಮ್ಮವ್ರಂತೆ ಕಲ್ಲು ಹೊಡೆದಿರೋದು. ಆಮೇಲೆ ಅವರೇ ಹೊಡೆದಿರೋದು, ಎಲ್ಲ ಔಸ್ಕೊಂಡಿ ಅವರೇ ಪ್ಲಾನ್ ಮಾಡಿರೋದೆಲ್ಲ ಮಾಡ್ಬಿಟ್ಟು ನಮ್ಮ ಜನ ಮೇಲೆ ಹಾಕ್ತಾರದವರು. ಈಗ ಗಣೇಶ ಬಿಡೋ ನೆಪದಲ್ಲಿ ಒಂದು ಹಿಂದೂ ಮತ್ತೆ ಮುಸ್ಲಿಂ ನಡುವೆ ಜಗಳ ತಂದಾಕುವಂತ ಪಿತೂರಿಯನ್ನ ಮಾಡಿದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಪಿತೂರಿ ಮಾಡ್ತಾ ಇರೋದು ನಾವು ಇಷ್ಟು ವರ್ಷದಿಂದ ಇದ್ದೀನಿ ಮದ್ದೂರಿನಲ್ಲಿ. ಅವ್ರ ದೇವರು ನಮ್ಮ ದೇವರು ಎಲ್ಲ ಮಾಡ್ತಾರೆ, ಅವರು ನಾವೆಲ್ಲ ಒಂದೇ ಆಗಿ ಮಾಡೋದು. ಇವಾಗ ಗಂಟ ಜಗಳ ಆಗಲಿಲ್ಲ ಮದ್ದೂರಿನಲ್ಲಿ, ಇದೇ ಫಸ್ಟ್ ಆಗಿರೋದು. ಅವರೇ ಏನೋ ಕಿತಾಪತಿ ಮಾಡಿರೋದು, ಮಾಡಿ ಮುಸ್ಲಿಮ್ಸ್ ಮೇಲೆ ಹಾಕಿರೋದು. ಅವರು ಮಸ್ಜಿದಿಗೆ ಕಲ್ಲು ಹಸ್ತಿರೋದು, ಅದು ಕ್ಯಾಮ್ರಾದಲ್ಲಿ ಇದ್ದಾರೆ. ಅವ್ರಿಗೆ ಯಾರಿಗೂ ಒಬ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವರು ಪ್ರತಿಯೊಂದು ನಮ್ಮ ಜನಗೆ ಅರೆಸ್ಟ್ ಮಾಡಿರೋದು. ಇವಾಗ ನೆನ್ನೆ ಪೊಲೀಸ್ನವ್ರು ಬಂದ್ಬಿಟ್ಟು ನಿಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಅವರು ಹುಡುಗರಿಗೆ ಐತಲ್ಲ, ಮನೆ ನುಗ್ಗಿ ಎಲ್ಲ ನಮ್ಮವರೇ ಗಣೇಶಗೆ ಕಲ್ಲು ಹೊಡೆದಿರೋದಂತ ಪ್ರತಿಯೊಬ್ಬರಿಗೆ ನಮ್ಮ ಜನಗೇ ಅವರು ಹಿಡ್ಕೊಂಡು ಹೋಗಿರೋದು. ಹಿಂದೂಗಳನ್ನ ಒಬ್ರನ್ನೂ ಅರೆಸ್ಟ್ ಮಾಡಿಲ್ಲ, ಎಲ್ಲ ಮುಸ್ಲಿಮರನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳಿಲ್ಲ. ಅವ್ರಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ. ಅವ್ರಿಗೆ ಮಾಡಬೇಕಾಗಿತ್ತು. ಮಸ್ಜಿದು ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕೋರೆ. ಆಮೇಲೆ ನೆನ್ನೆ ಅಲ್ಲಿ ಹೋಗಿ ಬೇಕಂತ ಅವ್ರು ತುಂಬ ಜನ ಬಂದು ಎಲ್ಲ ಹಲ್ಲೆ ಮಾಡಿ, ನಮ್ಮದು ಬೋಟ ಇತ್ತು ಅದೆಲ್ಲ ಕಿತ್ತಿ ಕೆಳಗಡೆ ಹಾಕಿ ಬೆಂಕಿ ಎಲ್ಲ ಹಾಕೋರೆ. ಅವ್ರ ದೇವ್ರು ಬೇರಲ್ಲ, ನಮ್ಮ ದೇವ್ರು ಬೇರಲ್ಲ. ವಸ್ತಿ ಕಲ್ಲಿದ ಅದಕ್ಕೆ ಅವರು ನಮ್ಮ ದೇವ್ರಿಗೆ ಅಷ್ಟು ಅವಮಾನ ಮಾಡಿದ್ರು. ಇವ್ರು ಏನು ಬೇಕಾದ್ರೆ ಮಾಡ್ಬೋದು. ಅವ್ರು ನಮಗೆ ನ್ಯಾಯ ಕೇಳೋರು ಯಾರಿಲ್ಲ ಹೇಳಿ ಮೇಡಮ್. ಅವ್ರದ್ದು ಬುರ್ಕಾ ತೆಗಿದೀವಿ, ಹೊಡಿತೀನಿ, ಅವರು ಕರ್ನಾಟಕನಲ್ಲಿ ಇರಬಾರ್ದು, ಅವ್ರಿಗೆ ಪಾಕಿಸ್ತಾನಿಗೆ ಕಳಿಸ್ತೀನಿ ಅಂತ ಅವರು ಹಿಂದೂಗಳು ಹೆಂಗಸದಲ್ಲ ಅವರೆಲ್ಲ ಬೈಯೋದು. ನಿಮ್ಮ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ನೀವು ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು. ನಾವು ಅದ್ಯಾಕೆ ಗೊತ್ತಿಲ್ಲ, ಅದು ಗಲಾಟೆ ಇತ್ತಲ್ಲ ಆವಾಗಿಂದ ಆ ಥರ ಮಾಡ್ತಾ ಇರೋದು. ಈಗ ನಾವೇನಾರ ಕೇಳಕ್ಕೆ ಹೋಗೋದು ಗಲಾಟೆ ಆಗ್ತಂದ್ರೆ ನಾವು ಸುಮ್ಗೆ ಇದ್ದೀನಿ. ಮುಂಚೆ ಏನಾದ್ರು ಈ ರೀತಿಯಾಗಿ ಆರೋಪ ಮಾಡಿದ್ರೆ ನಿಮ್ಮ ಮೇಲೆ ಇಲ್ಲಿ ಇರಬಾರ್ದು, ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ? ಇಲ್ಲ ಇದೇ ಮೊದಲ ಸತಿ. ಆಮೇಲೆ ಅವ್ರು ಸುಳ್ಳು ಹೇಳೋದು, ಅವ್ರಂತೆ ನಮ್ಮ ಮಸ್ಜಿದಿಂದ ಹೋಗೋದ್ರೆ ನಾವೆಲ್ಲ ಅಂತ ಸೇರ್ಕೊಂಡು ಮಸ್ಜಿದಿಗೆ ಪಕ್ಕದಿಂದ ಹೋಗಬೇಡಿ, ಆಮೇಲೆ ಅವ್ರದ್ದು ಸಾವು ಆಗೋದು ಟಮ್ ಹೊಡಿತಾರೆ, ಅವ್ರು ಹೊಡಿಬೇಡ ಅಂತ ನಮ್ಮ ಮುಸ್ಲಿಮ್ಸ್ ಎಲ್ಲ ಅವ್ರಿಗೆ ಫೋರ್ಸ್ ಮಾಡ್ತಾರಂತ ಬೇಕಂತ ಸುಳ್ಳು ಹೇಳ್ತಾದು. ಆ ಥರ ಯಾರೂ ಹೇಳಿಲ್ಲ. ರೋಡು ಎಲ್ಲರಿಗಿರೋದು ಒಂದೇ. ಏನು ಅವ್ರ ಜನನೇ ಹೋಗ್ತಾರೆ, ನಮ್ಮ ಜನನೇ ಹೋಗ್ತಾರೆ. ಬೇಕಂತ ಎಲ್ಲ ಆರೋಪ ಹೊರಿಸ್ತಾರದವರು. ಇದು ಮಾನವೀಯ ಸಂದೇಶದ ಜನವಾಹಿನಿ.